ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮಗೆ ಆಲೂ ಪರೋಟ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ನೋಡಿ, ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಈ ಗೋಧಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೀರು ಹಾಕುವಾಗ ನೋಡಿ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಹಿಟ್ಟನ್ನು. ಒಳಗಡೆ ನಾವು ಆಲೂಗೆಡ್ಡೆ ಸ್ಟಫನ್ನು ತುಂಬಿ ಮಾಡಬೇಕಾಗಿರೋದ್ರಿಂದ ಅದು ನಾವು ಲಟ್ಸುವಾಗ ಹಿಟ್ಟು ಮೂವ್ ಆಗಬೇಕು. ಆ ಹದದಲ್ಲಿ ಕಲಿಸ್ಕೋತಾ ಇದ್ದೀನಿ. ನೋಡಿ, ಬೆರಳುಗಳನ್ನು ಅದ್ರ ಮೇಲೆ ಒತ್ತಿದಾಗ ಈಸಿಯಾಗಿ ಒಳಗಡೆ ಪ್ರೆಸ್ ಆಗುತ್ತೆ. ಈ ಹದದಲ್ಲಿ ಗೋಧಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ಈಗ ನಾನು ಒಂದು ಕುಕ್ಕರ್ನಲ್ಲಿ ಒಂದು ಸಣ್ಣ ರಿಂಗ್ ಇಟ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ರಿಂಗಿನ ಮೇಲೆ ನಾನೀಗ ಒಂದು ತಟ್ಟೆ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಈ ಆಲೂಗೆಡ್ಡೆಗೆ ಯಾವುದೇ ಥರ ನೀರನ್ನು ಆ್ಯಡ್ ಮಾಡ್ತಾಯಿಲ್ಲ. ಕಾರಣ ಇಷ್ಟೇ, ಅದು ಗಟ್ಟಿಯಾಗಿ ಪಲ್ಯ ಮಾಡ್ಕೋಬೇಕು. ನೀರಾಗಿ ಮಾಡಿಕೊಂಡ್ರೆ ನಮ್ಗೆ ಲಟ್ಸ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈಗ ವಿಜಿಲ್ ಹಾಕಿಬಿಟ್ಟು 3 ವಿಜಿಲ್ ಕೂಗಿಸಿದ ನಂತರ ಆಲೂಗೆಡ್ಡೆ ತೆಗೆದು ಅದರ ಸಿಪ್ಪೆನೆಲ್ಲ ಬಿಡಿಸಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಮ್ಯಾಶ್ ಮಾಡಬೇಕು ಚೆನ್ನಾಗಿ. ನೋಡಿ, ಈಗ ಇದು ಆಲೂಗೆಡ್ಡೆ ಪೂರ್ತಿ ಮ್ಯಾಶ್ ಆಗಿದೆ. ಇದಕ್ಕೀಗ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಅಚ್ಕಾರ ಪುಡಿ, ಸ್ವಲ್ಪ ಟೇಸ್ಟಿಗೆ ಉಪ್ಪು, ಆನಂತರ ಹಸಿಮೆಣಸಿನ್ಕಾಯಿ ಸಣ್ಣ ಕೊಚ್ಚಿರೋದು ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಕೂಡ ಇದಕ್ಕೀಗ ಹಾಕ್ತಾಯಿದ್ದೀನಿ. ನೋಡಿ, ಈಗೆಲ್ಲವನ್ನೂ ಕೂಡ ಚೆನ್ನಾಗಿ ಕೂಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಎಲ್ಲೂ ಕೂಡ ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡೋಂಗಿಲ್ಲ. ಇದನ್ನು ನಾವು ಪುಟ್ಟದಾಗಿ ಉಂಡೆ ಮಾಡ್ಕೊಳ್ಳೋದು. ಅಂದರೆ ನಾವು ಎಷ್ಟು ದೊಡ್ಡ ಪರೋಟ ಮಾಡ್ತೀವಿ ಅಂತ ಮೈಂಡಲ್ಲಿರುತ್ತೆ, ಅದಕ್ಕೆ ಸಮವಾದಂಥ ಒಂದು ಉಂಡೆನ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈಗ ನಾನು ಇದಷ್ಟು ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಥರ ಚಪಾತಿ ಹಿಟ್ಟನ್ನು ಕೂಡ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನು ಸ್ವಲ್ಪ ಹಿಟ್ಟಿನಲ್ಲಿ ಅದ್ದುಬಿಟ್ಟು ಈಗ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಲಟ್ಸಿ, ಈ ಹೋಳಿಗೆ ಒಬ್ಬಟ್ಟಿಗೆಲ್ಲ ಮಾಡ್ತಾರಲ್ಲ ಅದೇ ಥರದಲ್ಲೇ ಮಾಡ್ಕೊಳ್ಳೋದು. ಇದು ಹಾಳೆ. ಅದ್ರ ಒಳಗಡೆ ಈಗ ಮಾಡಿರ್ತಕ್ಕಂಥ ಏನು ಪಲ್ಯದ ಉಂಡೆ ಇದೆ, ಆಲೂಗೆಡ್ಡೆದ ಉಂಡೆ, ಅದನ್ನು ಅದರೊಳಗೆ ಇಟ್ಬಿಟ್ಟು ನೀಟಾಗಿ ಮುಚ್ಚಿ, ಎಕ್ಸ್ಟ್ರಾ ಏನಾದರೂ ಹಿಟ್ಟಿದ್ರೆ ಅದನ್ನು ತೆಗಿಬೋದು. ನೋಡಿ, ತೆಗಿತಾ ಇದ್ದೀನಿ ನಾನು. ಅದನ್ನು ನೀಟಾಗಿ ಎಲ್ಲ ಕಡೆ ಕ್ಲೋಸ್ ಮಾಡಿ, ಅದಾದ ನಂತರ ಅದನ್ನು 2 ಸೈಡು ಕೂಡ ಚಪಾತಿ ಹಿಟ್ಟಿನಲ್ಲಿ ಅದ್ಕೊಂಬಿಟ್ಟು ಚಪಾತಿ ಮಣೆ ಮೇಲೆ ನಿಧಾನವಾಗಿ, ಅಂದರೆ ಲಟ್ಟಣಿಗೆನ ತುಂಬ ಫೋರ್ಸಾಗಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅದು ಹಿಟ್ಟು ಏನು ಒಳಗಡೆ ಆಲೂಗೆಡ್ಡೆ ಹಾಕಿದ್ದೀವಿ ಹಿಟ್ಟೊಳಗಡೆ, ಅದು ಮೇಲೆ ಬರೋಂಥ ಸಾಧ್ಯತೆ ಇರುತ್ತೆ ತುಂಬ ಪ್ರೆಸ್ ಮಾಡಿದ್ರೆ. ಹಾಗಾಗಿ ಲೈಟಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅದೇ ಥರ ತುಂಬ ಲೈಟಾಗಿ ಲಟ್ಟಣಿಗೆನ ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಸೊ ನೋಡಿ, ಈಗ ಕಂಪ್ಲೀಟ್ ಆಯಿತು. ಎಡ್ಜಸ್ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಎಷ್ಟೋ ಸಲ ಎಡ್ಜಸ್ ದಪ್ಪ ಕುಳಿದು ಬಿಡೋ ಅಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಚಪಾತಿ ಲಟ್ಸುವಾಗಲೇ ನೀವು ಒಲೆ ಮೇಲೆ ಕಾವಲಿ ಸಣ್ಣೂರಿನಲ್ಲಿ ಇಟ್ಬಿಟ್ಟು ಇದ್ದರೆ ಅದಕ್ಕೆ ಕಾದಿರುತ್ತೆ. ಅದಕ್ಕೆ ಎಣ್ಣೆ ಹಚ್ಚಿ ಸವರ್ಬಿಟ್ಟು ಈಗ ಈ ಲಟ್ಸಿರ್ತಕ್ಕಂಥ ಏನು ಪರೋಟ ಇದೆ ಅದನ್ನು ಕಾವಲಿ ಮೇಲೆ ಹಾಕಬೇಕು. ಹೇಗೋ ಕಾವಲಿ ಕಾದಿರುತ್ತೆ. ಸೊ ಹಾಗಾಗಿ ನೀವು ಹಾಕಿ ಸ್ವಲ್ಪ ಹೊತ್ತಿನಲ್ಲೇ ಅದು ಕೆಳಗಡೆ ಪೋರ್ಷನ್ ಬೆಂದ್ಬಿಡುತ್ತೆ. ಮೇಲ್ಗಡೆ ಎಲ್ಲ ಎಣ್ಣೆ ಸವರ್ಬಿಟ್ಟು ತಿರುಗಿಸಿ ಹಾಕಬೇಕು. ಈಗ ಮತ್ತೆ ಒಂದು ಸಲ ಅದ್ರ ಮೇಲೆ ಎಣ್ಣೆ ಸವರ್ಬಿಟ್ಟು ಚೆನ್ನಾಗಿ ನೋಡಿ, ಈಗ ಅದು ಆ್ಯಕ್ಚುಲಿ ಉಬ್ತಾ ಇದೆ, ಒಂದು ರೀತಿ ಫ್ಲಫಿ ಬರ್ತಾ ಇದೆ ಅದು. ಸೊ ಗೊತ್ತಾಗುತ್ತೆ ನಿಮಗೇನೆ ಮಾಡ್ತಾ ಎಲ್ಲ ಕಡೆ ಬೆಂದಿದೆಯಾ ಅಂತ ಎಡ್ಜಸ್ ಎಲ್ಲ ಮೂವ್ ಮಾಡಿ, ಈಗ ಏನು ಅದನ್ನು ಮತ್ತೊಮ್ಮೆ ತಿರುಗಿಸಿ ಹಾಕಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದ್ರೆ. ಸ್ನೇಹಿತರೆ, ನೋಡಿದ್ರಲ್ಲ ಪರೋಟ ಮಾಡೋದು ಹೇಗೆ ಅಂತ. ನಿಮಗಿದು ಇಷ್ಟವಾದಲ್ಲಿ ನೀವು ಮಾಡಿ, ಹಾಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.